ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. 5ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಇಂದಿನ ಪರಿಸರ ಅಧ್ಯಯನ ಪಾಠಕ್ಕೆ ಆತ್ಮೀಯವಾದ ಸ್ವಾಗತ. ಮಕ್ಕಳೇ, ಈಗ ನಾನು ನಿಮ್ಗೆ ಇಲ್ಲೊಂದು ಚಿತ್ರ ತೋರಿಸ್ತಾ ಇದ್ದೀನಿ. ಈ 2 ಚಿತ್ರಗಳನ್ನು ಸ್ವಲ್ಪ ನಾವು ಚರ್ಚೆ ಮಾಡೋಣ. ಮೊದಲನೇ ಚಿತ್ರದಲ್ಲಿ ಏನಿದೆ? ಒಂದು ಕಾರಿನ ಟಯರು ಪಂಚರ್ ಆಗಿದೆ. ಇನ್ನೊಂದು ಚಿತ್ರದಲ್ಲಿ ಒಬ್ಬ ಗೃಹಿಣಿ ಅಡಿಗೆ ಮಾಡೋದಕ್ಕೋಸ್ಕರ ಒಲೆ ಉರಿಸ್ತಾ ಇದ್ದಾರೆ. ಈಗ ಈ 2 ಚಿತ್ರಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿ ನೋಡಿದಾಗ ಇಲ್ಲಿ ಯಾಕೆ ಟಯರು ಪಂಚರ್ ಆಗಿದೆ? ಇದರಲ್ಲಿರುವಂತಹ ಗಾಳಿ ಹೊರಗೆ ಹೋಗಿ ಈ ಟಯರು ಪಂಚರ್ ಆಗಿದೆ. ಇಲ್ಲಿ ಗೃಹಿಣಿ ಒಲೆ ಉರಿಸೋದಕ್ಕೋಸ್ಕರ ಗಾಳಿ ಊದ್ತಾ ಇದ್ದಾರೆ, ಕೊಳವೆಯ ಮೂಲಕ ಗಾಳಿಯನ್ನು ಊದ್ತಾ ಇದ್ದಾರೆ. ಯಾಕೆ ಊದ್ತಾ ಇದ್ದಾರೆ? ಅಲ್ಲಿ ಒಲೆ ಉರಿಬೇಕಾದ್ರೆ ಅಥವಾ ಸೌದೆ ಉರಿಬೇಕಾದ್ರೆ ಅಲ್ಲಿ ವಾಯು ಅಥವಾ ಗಾಳಿಯನ್ನು ಅಲ್ಲಿ ಕೊಡ್ತಾ ಇದ್ದಾರೆ. ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ? ಇಲ್ಲಿ ಗಾಳಿ ಇಲ್ಲ ಅಂತ ಚಕ್ರ ನಿಂತು ಹೋಗಿದೆ, ಇಲ್ಲಿ ಗಾಳಿ ಬೇಕು ಅಂತ ಹೇಳಿ ಒಲೆನ ಉರಿಸೋದಕ್ಕೆ ಗಾಳಿಯನ್ನು ಕೊಡ್ತಾ ಇದ್ದಾರೆ. ಹಾಗಾದರೆ ಗಾಳಿ ಇದೆಯಾ ಇಲ್ವಾ ಅಂತ ನಿಮಗೆ ಪ್ರಶ್ನೆ ಮೂಡಬಹುದು, ಹೌದಲ್ವಾ? ಖಂಡಿತ ಗಾಳಿ ಇದೆ, ಆದರೆ ಅದನ್ನು ನಾವು ಮುಟ್ಟೋದಿಕ್ಕಾಗಲ್ಲ, ನೋಡೋದಿಕ್ಕಾಗಲ್ಲ, ಕೇವಲ ನಾವು ಅನುಭವದಿಂದ ತಿಳಿಬೋದು. ಹಾಗಾದರೆ ವಾಯು ಇದೆ ಅನ್ನೋ ಅನುಭವ ನಮಗೆ ಯಾವೆಲ್ಲ ರೀತಿ ಆಗುತ್ತೆ? ಯಾವ ಅನುಭವಗಳಿಂದ ನಾವು ತಿಳ್ಕೊತೀವಿ? ವಾಯು ಕಣ್ಣಿಗೆ ಕಾಣೋದಿಲ್ಲ, ವಾಯುವಿನ ಇರುವಿಕೆಯ ಅನುಭವ ಮಾತ್ರ ಆಗುತ್ತೆ. ಯಾವ ಯಾವ ಅನುಭವಗಳಿಂದ ನಮಗೆ ವಾಯುವಿನ ಅರಿವಾಗುತ್ತೆ? ಜೋರಾಗಿ ಗಿಡ ಮರಗಳು ಅಲುಗಾಡುತ್ತೆ. ಒಮ್ಮೊಮ್ಮೆ ಜೋರಾಗಿ ಗಾಳಿ ಬೀಸಿದಾಗ ಗಿಡ ಮರಗಳು ಅಲುಗಾಡಿದಾಗ ಓ ಗಾಳಿ ಬಂತು ಅಂತ ನಮಗೆ ಅನುಭವ ಆಗುತ್ತೆ. ಅದೇ ರೀತಿ ಹಿಡಿದಿರುವ ಛತ್ರಿ ಹಿಂದಕ್ಕೆ ಬಾಗುತ್ತೆ. ಮಳೆಗಾಲದಲ್ಲಿ ನಾವು ಛತ್ರಿ ಹಿಡ್ಕೊಂಡು ಓಡಾಡ್ತಾ ಇರ್ತೀವಿ, ಆಗ ಒಮ್ಮೆಲೆ ಛತ್ರಿ ಹಿಂದಕ್ಕೆ ತಿರುಗ್ಕೊಂಡು ಬಿಡುತ್ತೆ, ಆಗಲೂ ನಮಗೆ ವಾಯುವಿನ ಅನುಭವ ಆಗುತ್ತೆ. ಜೊತೆಗೆ ಕಿಟಕಿ ಬಾಗಿಲುಗಳು ತಂತಾನೇ ಬಡ್ಕೊಳ್ಳುತ್ತೆ, ಇದರಿಂದಲೂ ನಮಗೆ ವಾಯುವಿನ ಅನುಭವ ಆಗುತ್ತೆ. ಆಗಸದಲ್ಲಿ ಹಾರಾಡುವಂತಹ ಗಾಳಿಪಟ ಗಾಳಿ ಇದ್ದರೆ ಮಾತ್ರನೇ ಅದು ಮೇಲೆ ಹಾರೋದು. ಜೊತೆಗೆ ಮನೆಯ ಮೇಲಿನ ಹೆಂಚುಗಳು ಒಮ್ಮೊಮ್ಮೆ ಹಾರಿ ಹೋಗುತ್ತೆ, ಇದರಿಂದಲೂ ನಮಗೆ ಓ ಜೋರಾದ ಗಾಳಿ ಬಂದಿದೆ ಅನ್ನುವಂತಹ ನಮ್ಮ ಅನುಭವಕ್ಕೆ ಬರುತ್ತೆ. ಹಾಗಾದರೆ ಮಕ್ಕಳೇ, ಇಂದಿನ ದಿನ ನಾವು 5ನೇ ತರಗತಿಯಲ್ಲಿ 6ನೇ ಪಾಠ ವಾಯುವಿನ ಬಗ್ಗೆ ತಿಳಿದುಕೊಳ್ಳೋಣ. ವಾಯು ಅಂದರೆ ಏನು? ಈ ಎಲ್ಲ ವಿಚಾರಗಳನ್ನು ಇವತ್ತು ವಿಸ್ತಾರವಾಗಿ ತಿಳ್ಕೊಳ್ಳೋಣ. ಹಾಗಾದರೆ ಈ ಪಾಠವನ್ನು ಕಲಿತ ನಂತರ ನೀವು ಏನೇನು ತಿಳ್ಕೊತೀರಾ ಅಂತ ಯೋಚನೆ ಮಾಡ್ತಿದ್ದೀರಾ? ವಾಯುಗೋಳದ ಅರ್ಥವನ್ನು ತಿಳಿಯುವಿರಿ. ವಾಯುಗೋಳ ಅಂದರೆ ಏನು? ವಾಯುವಿನ ಘಟಕಗಳನ್ನು ತಿಳಿಯುವಿರಿ. ವಾಯುವಿನಲ್ಲಿ ಯಾವೆಲ್ಲ ಅಂಶ ಇದೆ ಅನ್ನೋದನ್ನು ತಿಳ್ಕೊತೀರಾ. ಜೊತೆಗೆ ವಾಯುವಿನ ಲಕ್ಷಣವನ್ನು ಸಹ ನೀವು ತಿಳ್ಕೊತೀರಾ. ವಾಯುವಿನ ಅಸ್ತಿತ್ವದ ಬಗ್ಗೆ ಪ್ರಯೋಗಗಳನ್ನು ಸಹ ನಾವು ಈ ದಿನ ಮಾಡೋಣ. ವಾಯುಶಕ್ತಿಯ ಉಪಯೋಗಗಳು, ಎಲ್ಲೆಲ್ಲಿ ನಾವು ವಾಯುವನ್ನು ಬಳಸ್ಕೋತಾ ಇದ್ದೀವಿ ಅನ್ನೋದನ್ನು ತಿಳಿಯೋಣ. ವಾಯು ಮಾಲಿನ್ಯದ ಅರ್ಥ, ಕಾರಣ, ಪರಿಣಾಮ ಮತ್ತು ಪರಿಹಾರಗಳನ್ನು ಸಹ ಈ ದಿನ ನಾವು ತಿಳಿಯೋಣ. ಇಲ್ಲಿ ಭೂಮಿಯ ಚಿತ್ರವನ್ನು ನೀವು ನೋಡ್ತಾ ಇದ್ದೀರಾ, ಹೌದಲ್ವಾ? ಇದರ ಪರಿಚಯ ನಿಮ್ಮೆಲ್ರಿಗೂ ಇದೆ. ಆದರೆ ಇದರ ಪಕ್ಕದಲ್ಲಿರುವ ಚಿತ್ರವನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿ ಮಕ್ಕಳೇ. ಇಲ್ಲಿ ಭೂಮಿಯ ಮೇಲೆ ಕೆಲವೊಂದು ಪದರ ಆವರಿಸಿಕೊಂಡಿದೆ. ಹಾಗಾದರೆ ಈ ಪದರ ಏನು ಅಂತ ಯೋಚನೆ ಮಾಡ್ತಿದ್ದೀರಲ್ವಾ? ಭೂಮಿಯನ್ನು ಆವರಿಸಿಕೊಂಡಿರುವಂತಹ ಈ ಪದರವನ್ನು ವಾಯುಗೋಳ ಅಂತ ಹೇಳಿ ಕರೀತಾರೆ. ಹಾಗಾದರೆ ಈ ವಾಯುಗೋಳ ಹೇಗೆ ನಿರ್ಮಾಣ ಆಯಿತು ಅಂತ ನಿಮಗೆ ಆಲೋಚನೆ ಬಂದಿರಬಹುದು. ಹೇಗೆ ರೂಪುಗೊಳ್ಳುತ್ತೆ? ಈ ಚಿತ್ರವೂ ಸಹ ನಿಮಗೆ ಈಗಾಗಲೇ ಪರಿಚಯ ಇದೆ. ಭೂಮಿ ಹಲವಾರು ಪದರಗಳನ್ನು ಒಳಗೊಂಡಿದೆ. ಈ ಭೂಮಿಯ ಒಳಗೆ ಏನೇನಿರುತ್ತೆ ಅನ್ನೋದರ ಪರಿಚಯವೂ ಸಹ ನಿಮಗೆ
ಇದೆ, ಹಬೆ ಇರುತ್ತೆ, ಉಷ್ಣತೆ ಇರುತ್ತೆ, ಹಲವಾರು ರೀತಿಯ ಅನಿಲಗಳು ಸಹ ಈ ಭೂಮಿಯ ಒಳಗೆ ಅಡಕವಾಗಿರುತ್ತೆ. ಯಾವಾಗ ಅದು ಹೊರಗೆ ಬರುತ್ತೆ? ಈ ಭೂಮಿಯ ಪದರಗಳಲ್ಲಿ ಅಡಕವಾಗಿರುವಂತಹ ಈ ಹಬೆ ಅನಿಲಗಳು ಜ್ವಾಲಾಮುಖಿಯ ಮೂಲಕ ಸ್ಫೋಟಗೊಳ್ಳುತ್ತೆ. ಜ್ವಾಲಾಮುಖಿಯ ಮೂಲಕ ಈ ಎಲ್ಲ ಅನಿಲಗಳು ಹೊರಗೆ ಬಂದು ಲಕ್ಷಾಂತರ ವರ್ಷಗಳಲ್ಲಿ ಈ ಒಂದು ಅನಿಲಗಳು ಸಂಗ್ರಹವಾಗುತ್ತೆ. ಭೂಮಿಯ ಒಳಗೆ ಬಂಧಿತವಾಗಿರುವಂತಹ ಅನಿಲಗಳನ್ನು ಮತ್ತು ಹಬೆಯನ್ನು ಜ್ವಾಲಾಮುಖಿಗಳು ಸ್ಫೋಟಗೊಂಡು ಹೊರಚಿಮ್ಮಿಸಿದವು. ಈ ಅನಿಲಗಳು ಭೂಮಿಯ ಸುತ್ತ ಲಕ್ಷಾಂತರ ವರ್ಷಗಳಿಂದ ಸಂಗ್ರಹಗೊಂಡು ವಾಯುಗೋಳ ರೂಪುಗೊಂಡಿತು. ಈ ಪ್ರಕ್ರಿಯೆ ನಿರಂತರವಾಗಿ ಸಾಗ್ತಾ ಇರುತ್ತೆ. ಆದರೆ ಈ ಪ್ರಕ್ರಿಯೆ ನಡೆಯೋದಕ್ಕೆ ಸಾಕಷ್ಟು ಲಕ್ಷಾಂತರ ವರ್ಷಗಳು ತಗೋತಾ ಇದೆ. ಈ ರೀತಿ ವಾಯುಗೋಳ ರೂಪುಗೊಳ್ಳುತ್ತೆ. ಹಾಗಾದರೆ ವಾಯುಗೋಳದಲ್ಲಿ ಯಾವೆಲ್ಲ ಪದರಗಳಿದೆ? ಪರಿವರ್ತನಾ ಮಂಡಲ, ಭೂಮಿಯ ಮೇಲೆ ಇರುವಂತಹ ಮಂಡಲವನ್ನು ಪರಿವರ್ತನಾ ಮಂಡಲ ಅಂತೀವಿ. ಅದರ ಮೇಲೆ ಸಮೋಷ್ಣ ಮಂಡಲ, ಅದಕ್ಕೂ ಮೇಲೆ ಮಧ್ಯಂತರ ಮಂಡಲ, ನಂತರದಲ್ಲಿ ಉಷ್ಣತಾ ಮಂಡಲ ಹಾಗೂ ಕೊನೆಯಲ್ಲಿ ಬಾಹ್ಯ ಮಂಡಲ. ಮಕ್ಕಳೇ, ಈ ಪದರಗಳ ಬಗ್ಗೆ ನೀವು ಮುಂದಿನ ತರಗತಿಗಳಲ್ಲಿ ಹೆಚ್ಚಿನ ವಿಷಯಗಳನ್ನು ತಿಳ್ಕೊತೀರಾ. ಈಗ ವಾಯುವಿನಲ್ಲಿ ಏನೆಲ್ಲ ಅಡಗಿದೆ? ನಾವು ಸೇವಿಸುವಂತಹ ಅಥವಾ ನಾವು ನೋಡ್ತಿರುವಂತಹ ಈ ವಾಯುವಿನಲ್ಲಿ ಯಾವೆಲ್ಲ ಅಂಶಗಳಿದೆ? ಇಲ್ಲಿ ನಿಮಗೆ ಒಂದು ಚಿತ್ರದ ಮೂಲಕ ನೀವು ಗಮನಿಸಬಹುದು. ಒಂದು ಗುಲಾಬಿ ಬಣ್ಣ ಇದೆ, ಒಂದು ಕೆಂಪು ಬಣ್ಣ ಇದೆ, ಹಳದಿ ಬಣ್ಣ ಇದೆ ಹಾಗೂ ಒಂದು ನೇರಳೆ ಬಣ್ಣವನ್ನು ನೀವು ನೋಡ್ತಾ ಇದ್ದೀರಾ. ಇದನ್ನು ನಾವು ನಕ್ಷೆಯಲ್ಲಿ ಸೂಚಿಸಿದಾಗ ಹೀಗಿರುತ್ತೆ. ಯಾವೆಲ್ಲ ಅಂಶಗಳಿದೆ? ನೈಟ್ರೋಜನ್ 78% ಅಡಗಿರುತ್ತೆ. ನೈಟ್ರೋಜನ್ ಅಂದರೆ ಸಾರಜನಕ. ಸಾರಜನಕ 78% ಅಡಗಿರುತ್ತೆ. ಜೊತೆಗೆ ಆಕ್ಸಿಜನ್ 21% ಇದೆ. ಆಕ್ಸಿಜನ್ ಅಂದರೆ ನಾವು ಸೇವಿಸುವಂತಹ ಆಮ್ಲಜನಕ ಎಷ್ಟು ಭಾಗ ಇರುತ್ತೆ? 21% ವಾಯುವಿನಲ್ಲಿ ಅಡಕ ಆಗಿದೆ. ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಎಷ್ಟಿರುತ್ತೆ? 0.04% ಇರುತ್ತೆ. ಅದರ ಜೊತೆಗೆ ನೀರಾವಿ, ಜಡ ಅನಿಲಗಳು, ಧೂಳಿನ ಕಣಗಳು ಸಹ ಸೇರ್ಕೊಂಡಿರುತ್ತೆ. ಅದು ಸಹ 0.96% ಅಡಕವಾಗಿದೆ. ಈಗ ನಿಮಗೆ ವಾಯುವಿನಲ್ಲಿ ಯಾವೆಲ್ಲ ಘಟಕ ಇತ್ತು ಅಂತ ಗೊತ್ತಾಯಿತು, ಹೌದಲ್ವಾ? ಹಾಗಾದರೆ ಒಂದು ಸಣ್ಣ ಪ್ರಶ್ನೆ ಕೇಳೋಣ ನಿಮ್ಮನ್ನ. ಮೊದಲನೇ ಪ್ರಶ್ನೆ, ವಾಯುವಿನಲ್ಲಿ ಅತ್ಯಂತ ಹೆಚ್ಚಾಗಿರುವಂತಹ ಅನಿಲ ಯಾವುದು? ನೀವು ಬಣ್ಣಗಳಲ್ಲಿ ಗ್ರಹಿಸಿದ್ರಿ ಅಲ್ವಾ? ಯಾವ ಬಣ್ಣ ನಿಮಗೆ ಹೆಚ್ಚಾಗಿ ಕಾಣಿಸ್ತಾ ಇತ್ತು? ಹೌದು, ನೈಟ್ರೋಜನ್. ಗುಲಾಬಿ ಬಣ್ಣದಿಂದ ಅದನ್ನು ನಾವು ಗುರುತಿಸಿದ್ವಿ. ಈ ನೈಟ್ರೋಜನ್ ಅಥವಾ ಸಾರಜನಕ ವಾಯುವಿನಲ್ಲಿ ಹೆಚ್ಚಾಗಿ ಅಡಕವಾಗಿದೆ. ಎರಡನೇ ಪ್ರಶ್ನೆ, ವಾಯುವಿನಲ್ಲಿ ನಮ್ಮ ಉಸಿರಾಟಕ್ಕೆ ಅಗತ್ಯವಾದ ಅನಿಲ ಎಷ್ಟು ಪ್ರಮಾಣದಲ್ಲಿದೆ? ನಮ್ಮ ಉಸಿರಾಟಕ್ಕೆ ಅಗತ್ಯವಾಗಿರುವಂತಹ ಅನಿಲ ಯಾವುದು? ಹೌದು, ಆಮ್ಲಜನಕ. ಅದು ಎಷ್ಟು ಪ್ರಮಾಣದಲ್ಲಿದೆ? ನಿಮ್ಮ ಉತ್ತರ ಸರಿಯಾಗಿದೆ ಮಕ್ಕಳೇ. 21% ಅಡಕವಾಗಿದೆ. ಸಾಮಾನ್ಯವಾಗಿ ವಾಯುವಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಎಷ್ಟಿರುತ್ತೆ? ಯೋಚನೆ ಮಾಡ್ತಾ ಇದ್ದೀರಲ್ವಾ? ಬೇಗ ಯೋಚನೆ ಮಾಡಿ. ನಿಮ್ಮ ಉತ್ತರ ಸರಿಯಾಗಿದೆ. 0.04% ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಡಕವಾಗಿದೆ. ನಾಲ್ಕನೇ ಪ್ರಶ್ನೆ, ವಾಯುವಿನಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿರುವ ಘಟಕ ಯಾವುದು? ಯಾವುದು ಕಡಿಮೆ ಇತ್ತು? ಯಾವ ಬಣ್ಣ ನಿಮಗೆ ಸ್ವಲ್ಪವೇ ಕಾಣಿಸ್ತಾ ಇತ್ತು? ಯೋಚನೆ ಮಾಡ್ತಾ ಇದ್ದೀರಲ್ವಾ? ನಿಮ್ಮ ಉತ್ತರ ಸರಿಯಾಗಿದೆ, ಕಾರ್ಬನ್ ಡೈಆಕ್ಸೈಡ್. ಈ ಎಲ್ಲ ಪ್ರಶ್ನೆಗಳಿಗೂ ನೀವು ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ ಅಂದರೆ ನಿಮಗೆ ವಾಯುವಿನ ಘಟಕಗಳ ಬಗ್ಗೆ ಗೊತ್ತಾಗಿದೆ. ವೆರಿ ಗುಡ್. ಈಗ ನಿಮಗೆ ಒಂದು ಪ್ರಯೋಗ ಮಾಡೋಣ ಮಕ್ಕಳೇ. ವಾಯುವಿನ ಅಸ್ತಿತ್ವವನ್ನು ಕುರಿತಾದಂತಹ ಒಂದು ಪ್ರಯೋಗವನ್ನು ಮಾಡೋಣವಾ? ಎಲ್ಲರೂ ತಯಾರಾಗಿದ್ದೀರಾ? ಮಕ್ಕಳೇ, ವಾಯುವಿಗೆ ಅಸ್ತಿತ್ವವಿದೆ. ಅದು ಜಾಗವನ್ನು ಆಕ್ರಮಿಸಿಕೊಳ್ಳುತ್ತೆ. ಇದರ ಬಗ್ಗೆ ಒಂದು ಪ್ರಯೋಗ ಮಾಡಿ ನೋಡೋಣವಾ? ಪ್ರಯೋಗಕ್ಕೆ ಬೇಕಾದ ಸಾಮಗ್ರಿಗಳು: ನೀರು, ಗಾಜಿನ ಬಟ್ಟಲು, ಗಾಜಿನ ಲೋಟ, ತುಂಡು ಕಾಗದ. ಈಗ ನೀರನ್ನ ಗಾಜಿನ ಬಟ್ಟಲೊಳಗಡೆ ಹಾಕೊಳ್ಳೋಣ.
ಖಾಲಿ ಗಾಜಿನ ಲೋಟದೊಳಗೆ ತುಂಡು ಕಾಗದವನ್ನ ಹಾಕೋಣ. ಈಗ ಇದನ್ನ ಉಲ್ಟಾ ಮಡಗಿಸೋಣ. ಏನಾಗುತ್ತೆ ನೋಡೋಣ. ಏನಾಗಿರುತ್ತೆ? ಈಗ ಕಾಗದ ಒದ್ದೆ ಆಗಿಲ್ಲ. ಈಗ ಓರೆಯಾಗಿ ಮಡಗಿಸ್ ನೋಡೋಣ. ಏನಾಗುತ್ತೆ? ನೋಡೋಣ. ನೋಡಿ, ಕಾಗದ ಒದ್ದೆ ಆಗಿದೆ. ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ? ಮೊದಲು ನಾವು ಲೋಟವನ್ನ ಉಲ್ಟಾ ಮಡಗಿಸಿದಾಗ ಗಾಜಿನೊಳಗೆ ಗಾಳಿ ಇರುತ್ತೆ, ಅದಕ್ಕೆ ಅದು ಕಾಗದ ಒದ್ದೆ ಆಗಲಿಲ್ಲ. ನಂತರ ನಾವು ಇದನ್ನ ಓರೆಯಾಗಿ ಮಡಗಿಸಿದಾಗ ಇದರಲ್ಲಿರೋ ವಾಯು ಆಚೆ ಬಂದು ನೀರು ಒಳಗೋಯ್ತು. ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಮಕ್ಕಳೇ? ವಾಯುವಿನಲ್ಲಿ ಅಸ್ತಿತ್ವವಿದೆ, ಅದು ಜಾಗವನ್ನ ಆಕ್ರಮಿಸ್ಕೊಳ್ಳುತ್ತೆ. ಈ ಪ್ರಯೋಗನ ನೀವೆಲ್ಲ ಮಾಡ್ತೀರಾ ಅಲ್ವಾ ಮಕ್ಕಳೇ? ವಾಯುವಿನ ಅಸ್ತಿತ್ವ ಇದೆ, ಜೊತೆಗೆ ಅದು ಜಾಗವನ್ನು ಆಕ್ರಮಿಸುತ್ತದೆ ಅನ್ನೋ ಒಂದು ಪ್ರಯೋಗವನ್ನು ನೀವು ನೋಡಿ ಬಂದ್ರಿ ಅಲ್ವಾ? ಏನೇನು ತಿಳ್ಕೊಂಡ್ರಿ? ಈ ಪ್ರಯೋಗದಿಂದ ತಿಳಿದು ಬಂದಂತಹ ಅಂಶಗಳು ಏನೇನು? ಖಾಲಿ ಲೋಟವು ನಿಜವಾಗಿಯೂ ಖಾಲಿ ಇರುವುದಿಲ್ಲ. ಹಾಗಾದರೆ ಆ ಖಾಲಿ ಲೋಟದಲ್ಲಿ ಏನಿತ್ತು? ಹೌದು, ಲೋಟವು ವಾಯುವಿನಿಂದ ತುಂಬಿರುತ್ತದೆ. ಲೋಟವನ್ನು ನಾವು ಓರೆ ಮಾಡಿ ಮುಳುಗಿಸಿದಾಗ ಲೋಟದೊಳಗಿನ ವಾಯು ಹೊರಗೆ ಬಂದು ನೀರು ಒಳಗೆ ಹೋಯಿತು. ಇದರಿಂದ ಕಾಗದ ಒದ್ದೆ ಆಯಿತು. ಇದರಿಂದ ನಮಗೇನು ಗೊತ್ತಾಯಿತು? ವಾಯುವಿಗೆ ಅಸ್ತಿತ್ವ ಇದೆ, ಅದು ಜಾಗವನ್ನು ಆಕ್ರಮಿಸುತ್ತದೆ ಅನ್ನೋ ವಿಷಯ ಈ ಪ್ರಯೋಗದಿಂದ ನಮಗೆ ತಿಳಿದು ಬಂತು. ಹಾಗಾದರೆ ಈಗ ನಾವು ವಾಯುವಿಗೆ ಏನೆಲ್ಲ ಲಕ್ಷಣಗಳಿದೆ ಅನ್ನೋದ್ರ ಬಗ್ಗೆ ತಿಳಿಯೋಣವಾ? ಇಲ್ಲಿ ನೀವು ಒಂದು ಚಿತ್ರವನ್ನು ಗಮನಿಸ್ಬೋದು. ಇಲ್ಲೊಂದು ಹುಡುಗಿ ಬಲೂನನ್ನು ಊದ್ತಾ ಇದ್ದಾಳೆ. ಮೊದಲು ಚಿಕ್ಕ ಬಲೂನ್ ಇದೆ, ಮತ್ತೆ ಗಾಳಿ ಸೇರಿಸ್ತಾ ಸ್ವಲ್ಪ ದೊಡ್ಡದಾಗಿದೆ, ಮತ್ತು ಸೇರಿಸ್ತಾ ಮತ್ತು ಗಾತ್ರದಲ್ಲಿ ದೊಡ್ಡದಾಗಿದೆ. ಇದರಿಂದ ನಾವೇನು ತಿಳ್ಕೊಂಡ್ವಿ? ವಾಯು ಸ್ಥಳವನ್ನು ಆಕ್ರಮಿಸುತ್ತದೆ. ವಾಯು ಒಳಗೆ ಸೇರ್ದಂಗೆ ಅದರ ಗಾತ್ರವೂ ಸಹ ದೊಡ್ಡದಾಗಿ ವಾಯು ಸ್ಥಳವನ್ನು ಆಕ್ರಮಿಸ್ತಾ ಇದೆ ಅನ್ನೋದನ್ನು ತಿಳಿದ್ವಿ. ಮುಂದಿನ ಲಕ್ಷಣ ಏನು? ಇಲ್ಲಿ 2 ಬಲೂನನ್ನು ಕಟ್ಟಿದ್ದಾರೆ. ಮತ್ತೊಂದು ಕೋಲಿಗೆ ಒಂದು ತುಂಬಿರೋ ಬಲೂನ್ ಇದೆ, ಒಂದು ಖಾಲಿ ಬಲೂನ್ ಇದೆ. ಇದರ ಒಂದು ಪ್ರಯೋಗ ನೋಡ್ಕೊಂಡು ಬರೋಣವಾ ಈಗ? ಮಕ್ಕಳೇ, ಗಾಳಿಗೆ ತೂಕ ಇದೆ ಅನ್ನೋದ್ರ ಬಗ್ಗೆ ಒಂದು ಪ್ರಯೋಗ ಮಾಡಿ ನೋಡೋಣ. ಪ್ರಯೋಗಕ್ಕೆ ಬೇಕಾದ ಸಾಮಗ್ರಿಗಳು ನೋಡಿ. ಒಂದೇ ಗಾತ್ರದ 2 ಬಲೂನುಗಳನ್ನ ತಗೊಳ್ಳಿ, ಆಮೇಲೆ ಸಮನಾದ ಒಂದು ಕೋಲು ಮತ್ತೆ ಖಾಲಿ ಇರುವಂತ ಒಂದು ಬಲೂನನ್ನ ತಗೊಳ್ಳಿ. ಆಮೇಲೆ ಈ ರೀತಿ 2 ಬಲೂನುಗಳನ್ನ ಈ ತುದಿ ಒಂದು ಕಟ್ಟಿದಾಗ ನೋಡೋಣ ಏನಾಗುತ್ತೆ. ನೋಡಿ, ಇದು 2 ಸಮಾನವಾಗಿ ಇದೆ. ಈಗ ನೋಡೋಣ ಏನಾಗುತ್ತೆ. ಈಗ ಒಂದ್ ತುದಿಗೆ ಖಾಲಿ ಬಲೂನ ಕಟ್ಟಿದ್ದೀನಿ, ಇನ್ನೊಂದ್ ಕಡೆಗೆ ಗಾಳಿ ಇರೋ ಬಲೂನ ಕಟ್ಟಿದ್ದೀನಿ. ಈಗ ನೋಡೋಣ ಏನಾಗುತ್ತೆ. ನೋಡಿ, ಗಾಳಿ ಇರೋ ಬಲೂನು ಖಾಲಿ ಕೆಳಗಡೆಗಿದೆ, ಗಾಳಿ ಇಲ್ಲದೆ ಇರೋ ಬಲೂನು ಮೇಲ್ಗಡೆಗೆ ಇದೆ. ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಮಕ್ಕಳೇ? ಗಾಳಿಗೆ ತೂಕವಿದೆ. ಪ್ರಯೋಗ ನೋಡಿ ಬಂದ್ರಿ ಅಲ್ವಾ ಮಕ್ಕಳೇ? ಇದರಿಂದ ನಿಮಗೇನು ಗೊತ್ತಾಯಿತು? ವಾಯುವಿಗೆ ತೂಕವಿದೆ. ಅದು ಹೇಗೆ ಜಾಗವನ್ನು ಆಕ್ರಮಿಸುತ್ತೋ ಅದೇ ರೀತಿ ವಾಯುವಿಗೆ ತೂಕವೂ ಸಹ ಇದೆ. ಮುಂದಿನ ಲಕ್ಷಣ ಏನು? ವಾಯುವಿನ ಮತ್ತೊಂದು ಲಕ್ಷಣ ಏನಪ್ಪ ಅಂದರೆ, ವಾಯುವಿಗೆ ವಾಸನೆ ಇಲ್ಲ. ನಂಬೋಕ್ಕಾಗ್ತಾ ಇಲ್ಲ ಅಲ್ವಾ ನಿಮಗೆ? ಇಲ್ಲ ಮೀಸ್, ನಾವು ಮಲ್ಲಿಗೆ ಹೂವಿನ ವಾಸನೆ ತಗೊಂಡಿದ್ದೀವಿ, ವಾಸನೆ ನಮಗೆ ಗಾಳಿಯಲ್ಲಿ ಬಂದಿದೆ, ಮೈಸೂರು ಪಾಕ್ ವಾಸನೆ ಬರುತ್ತೆ. ಆದರೆ ಆ ವಾಸನೆ ನಿಜವಾಗಿಯೂ ಗಾಳಿಯಲ್ಲಿರೋದಿಲ್ಲ. ಒಂದು ಮಲ್ಲಿಗೆ ಹೂವನ್ನು ನಾವು ಒಂದು ಪ್ರದೇಶದಲ್ಲಿ ಇಟ್ಟಿದ್ದೀವಿ ಅಂದರೆ ಆ ಪರಿಮಳ ಸುತ್ತು ಗಾಳಿಯನ್ನು ಆವರಿಸಿ ಅದರ ಸುವಾಸನೆ ನಮಗೆ ಬರುತ್ತೆಯೇ ಹೊರತು ನೈಜವಾಗಿ ವಾಯುವಿಗೆ ಯಾವುದೇ ವಾಸನೆ ಇಲ್ಲ. ಹಾಗಾದರೆ ನಮಗೆ ಬೇರೆ ಎಲ್ಲ ಕಡೆನೂ ಆ ರೀತಿಯ ವಾಸನೆ, ಮಲ್ಲಿಗೆ ವಾಸನೆ ಬರೋದಿಲ್ಲ. ಅದರಿಂದಲೇ ಗೊತ್ತಾಗುತ್ತೆ ನಮಗೆ ವಾಯುವಿಗೆ ವಾಸನೆ ಇಲ್ಲ, ಅದು ನಿರ್ಗಂಧ. ಜೊತೆಗೆ ವಾಯುವಿಗೆ ಯಾವುದೇ ಬಣ್ಣವಿಲ್ಲ. ವಾಯುವಿಗೆ ಯಾವ ಬಣ್ಣ ಇದೆ ಅಂತ ಅಂದರೆ ನೀವೇನು ಹೇಳ್ತೀರಾ? ಯಾವ ಬಣ್ಣನೂ ಇಲ್ಲ. ಅದಕ್ಕೆ ನಾನಿಲ್ಲಿ ಬಣ್ಣದಂತಹ ಈ ಚಾಕ್ಲೇಟ್ಗಳನ್ನ ಕೊಟ್ಟು ಅಲ್ಲಿ ಇಲ್ಲ ಅನ್ನೋದನ್ನು ತೋರಿಸಿರೋದು. ಇದರಿಂದ ನಮಗೆ ವಾಯುವಿಗೆ ಯಾವುದೇ ರೀತಿಯ ಬಣ್ಣ ಇಲ್ಲ, ಅದು ವರ್ಣರಹಿತ ಅನ್ನೋದು ತಿಳಿಯುತ್ತೆ.
ಯಾವೆಲ್ಲ ಲಕ್ಷಣಗಳನ್ನು ನೋಡ್ಬಂದ್ವಿ ನಾವು? ವಾಯು ಸ್ಥಳವನ್ನು ಆಕ್ರಮಿಸುತ್ತದೆ, ವಾಯುವಿಗೆ ತೂಕವಿದೆ, ವಾಯುವಿಗೆ ವಾಸನೆ ಇಲ್ಲ, ಅದು ನಿರ್ಗಂಧ, ಜೊತೆಗೆ ವಾಯುವಿಗೆ ಬಣ್ಣವಿಲ್ಲ, ಅದು ವರ್ಣರಹಿತ ಅನ್ನೋದನ್ನು ಸಹ ನಾವಿವತ್ತು ತಿಳ್ಕೊಂಡ್ವಿ. ಹಾಗಾದರೆ ಗಾಳಿ ಅಂದರೆ ಏನು ಅನ್ನೋ ಪ್ರಶ್ನೆ ನಿಮಗೆ ಬರಬಹುದು. ವಾಯುವಿನ ಬಗ್ಗೆ ಗೊತ್ತಾಯಿತು, ಹಾಗಾದರೆ ಗಾಳಿಗೂ ವಾಯುವಿಗೂ ಏನು ಸಂಬಂಧ, ಏನು ವ್ಯತ್ಯಾಸ ಅಂತ ನೋಡ್ತಾ ಇದ್ದೀರಲ್ವಾ? ಯಾವಾಗ ವಾಯುಗೋಳದಲ್ಲಿರುವಂತಹ ವಾಯು ಚಲಿಸೋದಕ್ಕೆ ಪ್ರಾರಂಭ ಆಗುತ್ತೋ ಆಗ ಅದನ್ನು ನಾವು ಗಾಳಿ ಅಂತ ಹೇಳಿ ಕರಿತೀವಿ. ಈ ಚಲಿಸುವಂತಹ ಗಾಳಿಗೆ ಅಪಾರವಾದ ಶಕ್ತಿ ಇದೆ. ಇದನ್ನು ನಾವೇನಂತೀವಿ? ಪವನ ಶಕ್ತಿ ಅಂತ ಹೇಳಿ ಕರಿತೀವಿ. ಈ ನೀವು ಹೊರ ಪ್ರದೇಶಗಳಲ್ಲಿ, ನಗರದಿಂದ ಹೊರ ಪ್ರದೇಶಗಳಿಗೆ ಹೋದಾಗ ದೊಡ್ಡ ದೊಡ್ಡದಾದಂತಹ ಒಂದು ಫ್ಯಾನ್ಗಳನ್ನು ನೀವು ನೋಡಿರ್ತೀರಾ. ಅದು ಸಹ ಪವನ ಶಕ್ತಿಯನ್ನು ತಯಾರಿಸೋದಕ್ಕೆ ಹಾಕಿರುವಂತಹ ಒಂದು ಯಂತ್ರಗಳು. ಈ ಪವನ ಶಕ್ತಿಯಿಂದ ತಿರುಗುವಂತಹ ಯಂತ್ರಗಳು ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಲು ನೆರವಾಗುತ್ತದೆ. ಈಗ ವಾಯುವಿಗೂ ಗಾಳಿಗೂ ಇರೋ ವ್ಯತ್ಯಾಸ ಗೊತ್ತಾಯ್ತಲ್ವಾ ಮಕ್ಕಳೇ? ಹಾಗಾದರೆ ವಾಯುವಿನಿಂದ ನಮಗೇನು ಉಪಯೋಗ ಇದೆ ಅಂತ ನೋಡ್ತಾ ಇದ್ದೀರಲ್ವಾ? ಇಲ್ಲಿ ಮತ್ತೆ ಚಿತ್ರವನ್ನು ಗಮನಿಸಿ ಮಕ್ಕಳೇ. ಇಲ್ಲಿ ಅದೇ ಗೃಹಿಣಿ ಒಲೆಯನ್ನು ಉರಿಸ್ತಾ ಇದ್ದಾರೆ. ಇಲ್ಲಿ ಕ್ಯಾಂಡಲ್ಲು ಅಥವಾ ಮೇಣದ ಬತ್ತಿಗಳು ಉರಿತಾ ಇದೆ. ಇದರಿಂದ ನಮಗೇನು ಗೊತ್ತಾಗುತ್ತೆ? ವಸ್ತುಗಳು ಉರಿಯಲು ವಾಯು ಬೇಕು. ಯಾವುದೇ ವಸ್ತುಗಳು ಉರಿಬೇಕಾದ್ರೆ ಅಲ್ಲಿಗೆ ನಮಗೆ ವಾಯುವಿನ ಅವಶ್ಯಕತೆ ಇದೆ. ಸಾಮಾನ್ಯವಾಗಿ ಮೇಣದ ಬತ್ತಿಯ ಮೇಲೆ ನೀವು ಒಂದು ಗಾಜಿನ ಲೋಟವನ್ನು ಮುಚ್ಚಿ, ಆ ಲೋಟದಲ್ಲಿ ಎಷ್ಟು ವಾಯು ಇರುತ್ತೋ ಅಷ್ಟು ಹೊತ್ತು ಮಾತ್ರ ಆ ಮೇಣದ ಬತ್ತಿ ಉರಿತಾ ಇದ್ದು ನಂತರದಲ್ಲಿ ಜ್ವಾಲೆ ಆರಿ ಹೋಗುತ್ತೆ. ಇದರಿಂದ ವಸ್ತುಗಳು ಉರಿಯಲು ವಾಯು ಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ವಾಯುವಿನ ಮತ್ತೊಂದು ಉಪಯೋಗ ಏನಪ್ಪ ಅಂದರೆ, ಸಾಗರದಲ್ಲಿ ದೋಣಿ ಮತ್ತು ಹಡಗುಗಳು ಚಲಿಸಲು ಗಾಳಿಯ ಸಹಾಯ ಬೇಕು. ಈಗ ನೀವು ಸಾಗರದಲ್ಲಾಗ್ಬೋದು, ನದಿಲಾಗ್ಬೋದು, ದೋಣಿಗಳು, ಹಡಗುಗಳು ಹೋಗೋದನ್ನು ನೋಡಿರ್ತೀವಿ. ಯಾವಾಗ ಗಾಳಿ ಸಲೀಸಾಗಿರುತ್ತೆ, ಸರಾಗವಾಗಿರುತ್ತೆ, ಆಗ ದೋಣಿಗಳು ಮತ್ತು ಹಡಗುಗಳು ಸುಲಭವಾಗಿ ಮುಂದೆ ಚಲಿಸ್ತಾ ಇರುತ್ತೆ. ಯಾವಾಗ ಗಾಳಿ ಇರೋದಿಲ್ಲ ಆಗ ಅದರ ಹುಟ್ಟು ಹಾಕೋದು ಬಹಳಷ್ಟು ಕಷ್ಟ ಆಗುತ್ತೆ. ಇದರಿಂದ ನಮಗೆ ದೋಣಿ ಮತ್ತು ಹಡಗುಗಳು ಚಲಿಸೋದಕ್ಕೆ ಗಾಳಿಯು ಅತ್ಯಂತ ಅವಶ್ಯಕ ಅನ್ನೋದು ಗೊತ್ತಾಗುತ್ತೆ. ಮತ್ತೊಂದು ಉಪಯೋಗ ಏನಪ್ಪ ಅಂದರೆ, ಸಾಮಾನ್ಯವಾಗಿ ನಗರದಿಂದ ಹೊರ ಪ್ರದೇಶಕ್ಕೆ ಹೋದಾಗ ನೀವು ಈ ರೀತಿಯಾದಂತಹ ಒಂದು ಯಂತ್ರಗಳನ್ನು ನೋಡಿರ್ತೀರ. ಇದು ಚಲಿಸುವ ಗಾಳಿಯ ಸಹಾಯದಿಂದ ಗಿರಣಿಗಳನ್ನು ತಿರುಗಿಸ್ತಾ ಪವನ ಶಕ್ತಿಯನ್ನು ಇದರಿಂದ ತಯಾರು ಮಾಡ್ತಾರೆ. ಈ ಪವನ ಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನು ಸಹ ತಯಾರು ಮಾಡ್ತಾರೆ. ಮುಂದೆ ವಾಯುವಿನ ಮತ್ತೊಂದು ಉಪಯೋಗ ಏನಪ್ಪ ಅಂದರೆ, ಜೀವಿಗಳು ಉಸಿರಾಡಲು ವಾಯುವಿನಲ್ಲಿರುವಂತಹ ಆಮ್ಲಜನಕ ಬೇಕು. ಮನುಷ್ಯರಾಗ್ಬೋದು, ಪ್ರಾಣಿಗಳಾಗ್ಬೋದು, ಯಾವುದೇ ಜೀವಿಗಳಿಗೂ ಸಹ ಉಸಿರಾಡಲು ಈ ಆಮ್ಲಜನಕ ಅತ್ಯವಶ್ಯಕ. ಈ ಒಂದು ಆಮ್ಲಜನಕ ವಾಯುವಿನಲ್ಲಿ ಎಷ್ಟು ಪ್ರಮಾಣ ಅಡಗಿದೆ ಮಕ್ಕಳೇ? ಮರ್ತಿಲ್ಲ ಅಲ್ವಾ ನೀವು? ಖಂಡಿತವಾಗಿಯೂ ವಾಯುವಿನಲ್ಲಿ ಆಮ್ಲಜನಕ 21% ಅಡಕವಾಗಿದೆ. ಈ ಒಂದು ಆಮ್ಲಜನಕವನ್ನು ಎಲ್ಲ ಜೀವಿಗಳು ಉಸಿರಾಡೋದಕ್ಕೆ ಬಳಸ್ಕೋತಾ ಇದ್ದೀವಿ. ಮತ್ತೊಂದು ಉಪಯೋಗ ಏನು? ಈ ಪ್ಯಾರಾಚೂಟ್ಗಳ ಬಳಕೆಗೂ ಸಹ ವಾಯುವಿನ ಅವಶ್ಯಕತೆ ಇದೆ. ವಾಯು ಇಲ್ಲ ಅಂದರೆ ಆ ಪ್ಯಾರಾಚೂಟ್ಗಳನ್ನು ಹಾರಿಸುವುದು ಅಥವಾ ಇಳಿಯೋದಕ್ಕೆ ನಮಗೆ ಕಷ್ಟ ಆಗುತ್ತೆ. ಮತ್ತೊಂದು ಉಪಯೋಗ ಏನು? ಈ ಗಾಳಿ ವಾದ್ಯಗಳು ನೀವು ನೋಡಿದ್ದೀರಲ್ವಾ? ಕೊಳಲಾಗ್ಬೋದು, ಶಹನಾಯಿ ಆಗ್ಬೋದು, ಸ್ಯಾಕ್ಸೋಫೋನ್ ಆಗ್ಬೋದು, ಪಿಪಿ, ಸಾಮಾನ್ಯವಾದಂತಹ ಪಿಪಿ ಆಗ್ಬೋದು. ಇವೆಲ್ಲವನ್ನು ಸಹ ನಮಗೆ ಅದರಿಂದ ಸಂಗೀತ ಹೊರಬರಬೇಕು ಅಂದರೆ ನಮಗೆ ಅಲ್ಲಿ ಗಾಳಿಯ ಅವಶ್ಯಕತೆ ಇದೆ. ನಾವು ಬಾಯಿಯ ಮೂಲಕ ಅದನ್ನು ಕೊಡೋದ್ರ ಮೂಲಕ ಆ ಒಂದು ಸಂಗೀತವನ್ನು ನಾವು ಕೇಳಿಸ್ಕೋಬೋದು. ಇನ್ನು ಮನರಂಜನೆಗೆ ನಾವು ಗಾಳಿಯನ್ನು ಊದುವುದರ ಮೂಲಕ ಬುಡ್ಡೆ ಆಟವನ್ನು ಸಹ ನಾವು ಆಡ್ತೀವಲ್ವಾ? ಈಗ ಯಾವೆಲ್ಲ ವಾಯುವಿನ ಉಪಯೋಗ ತಿಳ್ಕೊಂಡ್ವಿ ಮಕ್ಕಳೇ? ಮತ್ತೊಮ್ಮೆ ನೋಡ್ಕೊಂಡು ಬರೋಣವಾ? ವಸ್ತುಗಳು ಉರಿಯಲು ವಾಯು ಬೇಕು. ಯಾವುದೇ ವಸ್ತುಗಳು ಉರಿಬೇಕಾದ್ರೆ ಅದಕ್ಕೆ ನಮಗೆ ವಾಯುವಿನ ಅವಶ್ಯಕತೆ ಇದೆ. ಯಾವ ರೀತಿ ಗೃಹಿಣಿ ಒಲೆ ಊದೋದಕ್ಕೆ ಗಾಳಿಯನ್ನು ಕೊಳವೆ ಮೂಲಕ ಕೊಡ್ತಾ ಇದ್ರು, ಆ ರೀತಿ ಯಾವುದೇ ವಸ್ತುಗಳು ಉರಿಬೇಕಾದ್ರೆ ಒಂದು ಮೇಣದ ಬತ್ತಿ ಆಗ್ಬೋದು ಅಥವಾ ಒಲೆ ಆಗ್ಬೋದು, ಯಾವುದೇ ರೀತಿಯ ಒಂದು ಕಾಡ್ಗಿಚ್ಚಾಗ್ಬೋದು, ಯಾವುದೇ ವಸ್ತುಗಳು ಉರಿಬೇಕಾದ್ರೆ ನಮಗೆ ಅಲ್ಲಿ
ವಾಯು ಬೇಕೇ ಬೇಕು. ಇದಕ್ಕೆ ನಾನು ನಿಮಗೆ ಈಗಾಗಲೇ ಪ್ರಯೋಗವನ್ನು ಸಹ ನಿಮಗೆ ಹೇಳಿದ್ದೀನಿ. ಸಾಗರದಲ್ಲಿ ದೋಣಿ ಮತ್ತು ಹಡಗುಗಳು ಚಲಿಸಲು ಸಹ ಗಾಳಿಯ ಸಹಾಯ ಬೇಕು. ಸಾಗರದಲ್ಲಿ ದೋಣಿ ಆಗ್ಬೋದು, ಹಡಗಾಗ್ಬೋದು, ಯಾವುದೇ ರೀತಿಯ ವಾಹನಗಳು ನೀರಿನ ಮೇಲೆ ಚಲಿಸೋದಕ್ಕೆ ನಮಗೆ ಗಾಳಿಯ ಅವಶ್ಯಕತೆ ಇದೆ. ಚಲಿಸುವ ಗಾಳಿಯ ಸಹಾಯದಿಂದ ಗಿರಣಿಗಳನ್ನು ತಿರುಗಿಸಿ ಪವನ ಶಕ್ತಿಯನ್ನು ತಯಾರಿಸ್ತೀವಿ. ನೀವೀಗಾಗಲೇ ಆ ಪವನ ಶಕ್ತಿಯ ದೊಡ್ಡ ದೊಡ್ಡ ಫ್ಯಾನ್ಗಳನ್ನು ನೋಡಿದ್ದೀರ ಅಲ್ವಾ? ಆ ಒಂದು ದೊಡ್ಡದಾದಂತಹ ರೆಕ್ಕೆಗಳಿರುವಂತಹ ಗಿರಣಿಗಳನ್ನು ತಿರುಗಿಸೋದರ ಮೂಲಕ ಪವನ ಶಕ್ತಿಯನ್ನು ತಯಾರಿಸಿ ಆ ಯಂತ್ರಗಳಿಂದ ವಿದ್ಯುತ್ ಶಕ್ತಿಯನ್ನು ಸಹ ನಾವು ತಯಾರಿಸಿಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಮತ್ತೊಂದು ಉಪಯೋಗ ಏನು? ಜೀವಿಗಳು ಉಸಿರಾಡಲು ವಾಯುವಿನಲ್ಲಿರುವಂತಹ ಆಮ್ಲಜನಕ ಅತ್ಯವಶ್ಯಕ. ಪ್ರಾಣಿಗಳಾಗ್ಬೋದು, ಪಕ್ಷಿಗಳಾಗಬಹುದು, ಅಥವಾ ಮನುಷ್ಯರಾಗ್ಬೋದು, ಕೀಟಗಳಾಗ್ಬೋದು, ಯಾವುದೇ ಜೀವಿಗಳು ಸಹ ಉಸಿರಾಡಬೇಕು, ಜೀವದಿಂದ ಇರಬೇಕು ಅಂದರೆ ಅಲ್ಲಿ ವಾಯುವಿನ ಅವಶ್ಯಕತೆ ಇದೆ. ವಾಯುವಿನಲ್ಲಿರುವ ಆಮ್ಲಜನಕದ ಅವಶ್ಯಕತೆ ಇದೆ. ಜೊತೆಗೆ ಪ್ಯಾರಾಚೂಟ್ಗಳ ಬಳಕೆಗೂ ಸಹ ವಾಯುವಿನ ಅವಶ್ಯಕತೆ ಇದೆ. ಪ್ಯಾರಾಚೂಟ್ ಮೇಲಿಂದ ಇಳಿಯೋದಕ್ಕೆ ನೀವು ಸಾಕಷ್ಟು ದೂರದರ್ಶನದಲ್ಲಿ ನೋಡಿರ್ತೀರಾ ಅಥವಾ ಯಾವುದೋ ಒಂದು ಚಲನಚಿತ್ರದಲ್ಲಿ ನೋಡಿರ್ತೀರಾ. ಪ್ಯಾರಾಚೂಟ್ಗಳಿಂದ ಜನರು ಇಳಿಯುವುದನ್ನು ನೋಡಿರ್ತೀರಾ. ಆ ರೀತಿ ಇಳಿಬೇಕಾದ್ರೆ ಅಲ್ಲಿಯೂ ಸಹ ವಾಯುವಿನ ಅವಶ್ಯಕತೆ ಇದೆ. ಗಾಳಿ ಯಾವ ಕಡೆಗೆ ಹೋಗುತ್ತೋ ಆ ಕಡೆಗೆ ಪ್ಯಾರಾಚೂಟ್ಗಳು ಚಲಿಸ್ತಾ ಹೋಗುತ್ತೆ. ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಜೊತೆಗೆ ಮತ್ತೊಂದು ಉಪಯೋಗ ನೋಡಿ ಬಂದ್ವಿ. ಏನದು? ಗಾಳಿ ವಾದ್ಯಗಳನ್ನು ಸಹ ನಾವು ಈ ವಾಯುವಿನಿಂದ ತಯಾರಿಸ್ಕೊಂಡಿದ್ದೀವಿ, ಜೊತೆಗೆ ಉಪಯೋಗಿಸ್ತಾ ಇದ್ದೀವಿ. ಮನರಂಜನೆಗೂ ಸಹ ವಾಯುವಿನಿಂದ ಉಪಯೋಗ ಪಡಿತಾ ಇದ್ದೀವಿ. ಹೇಗೆ? ಬುಡ್ಡೆ ಆಟವನ್ನು ಆಡೋದ್ರ ಮೂಲಕ ನಾವು ಮನರಂಜನೆಯನ್ನು ಸಹ ಈ ವಾಯುವಿನಿಂದ ಪಡಿತಾ ಇದ್ದೀವಿ. ಹಾಗಾದರೆ ವಾಯು ಮಾಲಿನ್ಯ ಅಂದರೆ ಏನು? ಇಂತಹ ಇಷ್ಟೊಂದು ಉಪಯೋಗ ಇರುವಂತಹ ವಾಯು ಇಂದಿನ ದಿನಗಳಲ್ಲಿ ಮಾಲಿನ್ಯ ಆಗ್ತಾ ಇದೆ. ಹೇಗೆ ಮಾಲಿನ್ಯ ಆಗ್ತಾ ಇದೆ? ಮನುಷ್ಯರಿಗೆ ಅಥವಾ ಇತರ ಜೀವಿಗಳಿಗೆ ಹಾನಿ ಮಾಡುವಂತಹ ರಾಸಾಯನಿಕಗಳಾಗಬಹುದು, ಧೂಳಿನ ಕಣಗಳಾಗಬಹುದು, ಜೊತೆಗೆ ಸೂಕ್ಷ್ಮ ಜೀವಿಗಳು ವಾಯುವನ್ನು ಸೇರುವುದರಿಂದ ವಾಯು ಮಲಿನ ಆಗ್ತಾ ಇದೆ ಅಥವಾ ಮಾಲಿನ್ಯ ಆಗ್ತಾ ಇದೆ. ವಾಹನಗಳು ಬಿಡುವಂತಹ ಹೊಗೆ ಆಗ್ಬೋದು, ಕಾರ್ಖಾನೆಗಳಿಂದ ಬರುವಂತಹ ಹೊಗೆಯಿಂದ ಇಂದಿನ ದಿನಗಳಲ್ಲಿ ವಾಯು ಮಾಲಿನ್ಯ ಉಂಟಾಗ್ತಾ ಇದೆ. ಹಾಗಾದರೆ ಏನೆಲ್ಲ ಕಾರಣಗಳು ವಾಯು ಮಾಲಿನ್ಯಕ್ಕೆ? ಈಗಷ್ಟೇ ಹೇಳಿದೆ ಅಲ್ವಾ ನಾನು, ಕಾರ್ಖಾನೆಗಳಿಂದ ಉಗುಳುವಂತಹ ಹೊಗೆ ಮತ್ತು ವಾಹನಗಳಿಂದ ಉಗುಳುವ ಹೊಗೆಯಿಂದ ವಾಯು ಮಾಲಿನ್ಯ ಆಗ್ತಾ ಇದೆ. ಜೊತೆಗೆ ಕಸ ಮತ್ತು ಅನುಪಯುಕ್ತ ವಸ್ತುಗಳನ್ನು ನಾವು ಸುಡ್ತಾ ಇದ್ದೀವಿ. ಕೆಲವರಿಗೆ ಬೇಡವಾದ ವಸ್ತುಗಳು ಸಾಕಷ್ಟು ಮನೆಯಲ್ಲಿರುತ್ತೆ. ಅದನ್ನು ಏನು ಮಾಡ್ತಾರೆ? ತೊಗೊಂಡೋಗಿ ಆಚೆ ಕಡೆ ಸುಟ್ಟು ಬಿಡ್ತಾರೆ. ಇದರಿಂದ ಬರುವಂತಹ ಹೊಗೆ ವಾತಾವರಣವನ್ನು ಸೇರಿ ವಾಯು ಮಾಲಿನ್ಯ ಆಗ್ತಾ ಇದೆ. ಆದ್ದರಿಂದ ಮಕ್ಕಳೇ, ನಾವು ಕಸವನ್ನು ಹಸಿ ಮತ್ತು ಒಣ ಕಸಗಳಾಗಿ ವಿಂಗಡಿಸೋದ್ರಿಂದ ಈ ಒಂದು ಹಸಿ ಕಸವನ್ನು ಸಾವಯವ ಗೊಬ್ಬರವನ್ನಾಗಿಯೂ ಸಹ ನಾವು ಮಾಡ್ಕೋಬಹುದು. ಆದ್ದರಿಂದ ಈ ರೀತಿ ಕಸ ಮತ್ತು ಅನುಪಯುಕ್ತ ವಸ್ತುಗಳನ್ನು ಸುಡ್ತಾ ಇದ್ದೀವಿ. ಈ ಸುಡುವುದನ್ನು ನಾವು ನಿಲ್ಲಿಸಬೇಕು. ಇದರಿಂದ ವಾಯು ಮಾಲಿನ್ಯ ಉಂಟಾಗ್ತಾ ಇದೆ. ಜೊತೆಗೆ ಬೀಡಿ, ಸಿಗರೇಟು ಹಾಗೂ ಪಟಾಕಿಗಳನ್ನು ಸುಡುವುದು. ಯಾವುದೋ ಒಂದು ಹಬ್ಬ ಬಂತು ಅಥವಾ ಒಂದು ಸಮಾರಂಭ ಆಯಿತು, ನಾವೇನು ಮಾಡ್ತಾ ಇದ್ದೀವಿ? ಆ ಹಬ್ಬವನ್ನು ಸಂಭ್ರಮಿಸೋ ಸಲುವಾಗಿ ಜೋರಾದ ಪಟಾಕಿಗಳನ್ನು ಹೊಡಿತಾ ಇದ್ದೀವಿ. ಆ ಜೋರಾಗಿ ಪಟಾಕಿಗಳನ್ನು ಹೊಡೆಯೋದ್ರಿಂದ ಆ ಪಟಾಕಿಯಲ್ಲಿನ ಹೊಗೆ ವಾತಾವರಣವನ್ನು ಸೇರಿ ವಾಯು ಮಾಲಿನ್ಯ ಆಗುತ್ತೆ. ಜೊತೆಗೆ ಶಬ್ದ ಮಾಲಿನ್ಯನೂ ಸಹ ಆಗ್ತಾ ಇದೆ. ಈ ಬೀಡಿ, ಸಿಗರೇಟು ಸೇದುವವರಿಗಿಂತ ಅದರ ಆಸುಪಾಸಿನಲ್ಲಿ ಇರುವವರಿಗೆ ಅದರ ಪರಿಣಾಮ ಹೆಚ್ಚಾಗುತ್ತೆ. ಆದ್ದರಿಂದ ಈ ಬೀಡಿ, ಸಿಗರೇಟು ಹಾಗೂ ಪಟಾಕಿಗಳನ್ನು ಸುಡುವುದನ್ನು ನಾವು ನಿಲ್ಲಿಸಬೇಕು. ಇದರಿಂದ ನಮಗೆ ವಾಯು ಮಾಲಿನ್ಯ ಉಂಟಾಗ್ತಾ ಇದೆ. ಹಾಗಾದರೆ ಇಷ್ಟೊಂದು ರೀತಿ ವಾಯು ಮಾಲಿನ್ಯ ಆಗ್ತಾ ಇದೆ ಅಂದಾಗ ಅದರಿಂದ ನಮಗೊಂದು ಪರಿಣಾಮನೂ ಆಗುತ್ತಲ್ವಾ? ಏನು ಪರಿಣಾಮ ಆಗುತ್ತೆ? ಹೊಗೆ, ಧೂಳು ಇದನ್ನೆಲ್ಲ ನಾವು ಸೇವಿಸೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಬಹಳಷ್ಟು ಪರಿಣಾಮ ಬೀರಿ ಶ್ವಾಸಕೋಶ ಮತ್ತು ಹೃದಯಕ್ಕೆ ಸಂಬಂಧಿಸಿದಂತಹ ಗಂಭೀರವಾದ ಸಮಸ್ಯೆಗಳು ಉಂಟಾಗ್ತಾ ಇದೆ. ಕೆಮ್ಮಾಗ್ಬೋದು, ನೆಗಡಿ ಆಗ್ಬೋದು, ಇನ್ನೂ ಕ್ಯಾನ್ಸರ್ನಂತಹ ಕಾಯಿಲೆಗಳು ಸಹ ಇದರಿಂದ ನಮಗೆ ಉಂಟಾಗ್ತಾ ಇದೆ. ಜೊತೆಗೆ ಪ್ರಕೃತಿಯ ಮೇಲೆ ಯಾವ ರೀತಿ ವಾಯು ಮಾಲಿನ್ಯ ಪರಿಣಾಮ ಆಗ್ತಾ ಇದೆ? ಸಸ್ಯಗಳ ಬೆಳವಣಿಗೆ
ಕುಂಠಿತ ಆಗ್ತಾ ಇದೆ, ಯಾವಾಗ ಸಸ್ಯಗಳು ಕುಂಠಿತ ಆಗುತ್ತೋ ಬೆಳೆಯುವಂತಹ ಬೆಳೆ ಅಥವಾ ಇಳುವರಿಯೂ ಸಹ ಕಡಿಮೆ ಆಗುತ್ತೆ. ಇದರಿಂದ ಆರ್ಥಿಕ ಪರಿಸ್ಥಿತಿಯ ಮೇಲೆ ಬಹಳಷ್ಟು ಪ್ರಭಾವವನ್ನು ಬೀರುತ್ತೆ. ಹಾಗಾದರೆ ಈ ವಾಯು ಮಾಲಿನ್ಯವನ್ನು ನಾವು ಹೇಗೆ ತಡೆಗಟ್ಟೋದು? ಅದಕ್ಕೆ ಏನು ಕ್ರಮಗಳನ್ನು ಅನುಸರಿಸಬೇಕು? ಮೊದಲನೇದಾಗಿ ಕೈಗಾರಿಕೆಗಳು ಹೊರಸೂಸುವ ಹೊಗೆಯನ್ನು ವಾತಾವರಣದಿಂದ ಎತ್ತರಕ್ಕೆ ಕೊಂಡೊಯ್ದು ಬಿಡುಗಡೆ ಆಗುವಂತಹ ದೊಡ್ಡ ದೊಡ್ಡ ಎತ್ತರವಾದ ಹೊಗೆ ಕೊಳವೆಗಳನ್ನು ನಿರ್ಮಿಸಬೇಕು. ಆಗ ಕೊಳವೆಯ ಮೂಲಕ ಹೊಗೆ ಅತ್ಯಂತ ಮೇಲಕ್ಕೆ ಹೋಗಿ ಯಾವುದೇ ಹಾನಿಯನ್ನು ಮನುಷ್ಯರಿಗೆ ಉಂಟು ಮಾಡೋದಿಲ್ಲ. ಜೊತೆಗೆ ನಮ್ಮ ಪೆಟ್ರೋಲು, ಡೀಸಲ್ಲು, ಕಲ್ಲಿದ್ದಲು ಇಂತಹ ಇಂಧನಗಳ ಬದಲಾಗಿ ನೈಸರ್ಗಿಕ ಅನಿಲಗಳು, ಸೌರಶಕ್ತಿ ಮತ್ತು ಪವನ ಶಕ್ತಿಯನ್ನು ಉಪಯೋಗಿಸೋದ್ರಿಂದಲೂ ಸಹ ನಾವು ವಾಯು ಮಾಲಿನ್ಯವನ್ನು ತಡೆಗಟ್ಟಬಹುದು. ಜೊತೆಗೆ ಹೊಗೆ ನಿಯಂತ್ರಣ ವ್ಯವಸ್ಥೆಯನ್ನು ಎಲ್ಲ ವಾಹನಗಳಿಗೆ ಕಡ್ಡಾಯಗೊಳಿಸಬೇಕು. ಎಮಿಷನ್ ಟೆಸ್ಟ್ ಅಂತ ಮಾಡ್ತಾ ಇರ್ತಾರೆ, ನೋಡಿದ್ದೀರಲ್ವ ನೀವು? ಆ ರೀತಿ ಪ್ರತಿಯೊಂದು ವಾಹನಗಳಿಗೂ ಈ ಹೊಗೆ ನಿಯಂತ್ರಣ ವ್ಯವಸ್ಥೆಯನ್ನು ಕಡ್ಡಾಯಗೊಳಿಸಿದಾಗ ವಾಯು ಮಾಲಿನ್ಯವನ್ನು ತಪ್ಪಿಸಬಹುದು. ಜೊತೆಗೆ ಎಲ್ಲಿ ನಮಗೆ ಅವಕಾಶ ಇದೆ ಅಂತಹ ಸಂದರ್ಭಗಳಲ್ಲಿ ಸಾರ್ವಜನಿಕ ವಾಹನಗಳನ್ನು ನಾವು ಬಳಸಬೇಕು. ಅವಶ್ಯಕತೆ ಇದ್ದಾಗ ಸಾರ್ವಜನಿಕ ವಾಹನವನ್ನು ಬಳಸಿ. ಜೊತೆಗೆ ನಾನು ಆಗಲೇ ಹೇಳಿದೆ ಅಲ್ವಾ ನಿಮಗೆ, ಕಸ ಮತ್ತು ಅನುಪಯುಕ್ತ ವಸ್ತುಗಳನ್ನು ಸುಡ್ತಾರೆ ಅಂತ. ಆ ರೀತಿ ಸುಡುವುದನ್ನು ಜನವಸತಿ ಪ್ರದೇಶಗಳಲ್ಲಿ ಸುಡಬಾರ್ದು. ಜನವಸತಿ ಪ್ರದೇಶಗಳಲ್ಲಿ ವಸ್ತುಗಳನ್ನು ಸುಡದಿರುವುದು, ಇದರಿಂದಲೂ ಸಹ ನಾವು ಮಾಲಿನ್ಯವನ್ನು ತಡೆಗಟ್ಟಬಹುದು. ಯಾವೆಲ್ಲ ಕ್ರಮಗಳನ್ನು ನೋಡಿ ಬಂದ್ವಿ, ಒಮ್ಮೆ ಪುನರಾವರ್ತನೆ ಮಾಡೋಣವಾ? ಕೈಗಾರಿಕೆಗಳು ಹೊರಸೂಸುವ ಹೊಗೆಯನ್ನು ವಾತಾವರಣದಿಂದ ಎತ್ತರಕ್ಕೆ ಕೊಂಡೊಯ್ದು ಬಿಡುಗಡೆ ಮಾಡುವಂತೆ ಎತ್ತರವಾದ ಹೊಗೆ ಕೊಳವೆಗಳನ್ನು ಕಟ್ಟುವುದು. ಕಲ್ಲಿದ್ದಲು, ಡೀಸೆಲ್, ಪೆಟ್ರೋಲ್ ಇಂಧನಕ್ಕೆ ಬದಲಾಗಿ ನೈಸರ್ಗಿಕ ಅನಿಲ, ಸೌರಶಕ್ತಿ ಹಾಗೂ ಪವನ ಶಕ್ತಿಯನ್ನು ಉಪಯೋಗಿಸುವುದು. ಹೊಗೆ ನಿಯಂತ್ರಣ ವ್ಯವಸ್ಥೆಯನ್ನು ಕಡ್ಡಾಯಗೊಳಿಸುವುದು. ಸಾರ್ವಜನಿಕ ವಾಹನಗಳನ್ನು ಬಳಸುವುದು. ಜನವಸತಿ ಪ್ರದೇಶಗಳಲ್ಲಿ ಯಾವುದೇ ವಸ್ತುವನ್ನು ಸುಡದಿರುವುದು. ಇಷ್ಟೊತ್ತು ನಿಮಗೆ ವಾಯುಪಾಠ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಮಕ್ಕಳೇ. ಹಾಗಾದರೆ ಗೃಹಪಾಠ ನೋಡೋಣವಾ? ಇಲ್ಲಿ ನಿಮಗೆ 2 ಜೋಡಿ ಚಿತ್ರಗಳನ್ನು ಕೊಡಲಾಗಿದೆ. ವಾಯು ಮಾಲಿನ್ಯವನ್ನು ತಲೆಯಲ್ಲಿ ಇಟ್ಕೊಂಡು ಈ 2 ಜೋಡಿ ಚಿತ್ರಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ನೀವು ಗುರ್ತು ಹಾಕಬೇಕು. ಇಲ್ಲಿ ಬೈಕ್ ಸವಾರ ಬೈಕ್ ಓಡಿಸ್ತಾ ಇದ್ದಾನೆ, ಇಲ್ಲಿ ಸೈಕಲ್ನಲ್ಲಿ ಹೋಗ್ತಾ ಇದ್ದಾರೆ. ಯಾವುದು ಸರಿ? ನಾನು ಹೇಳಲ್ಲ, ನೀವೇ ಸರಿ ಗುರ್ತು ತಪ್ಪು ಗುರ್ತು ಹಾಕಿ. ಅದೇ ರೀತಿ ಇಲ್ಲಿ ಕಸವನ್ನು ಸುಡ್ತಾ ಇದ್ದಾರೆ, ಇಲ್ಲಿ ಕಸವನ್ನು ಸಂಗ್ರಹಿಸ್ತಾ ಇದ್ದಾರೆ. ಯಾವುದು ಸರಿ ಯಾವುದು ತಪ್ಪು? ಅದೇ ರೀತಿ ಇಲ್ಲಿ ರೈಲ್ನಲ್ಲಿ ಹೊಗೆ ಬರ್ತಾ ಇಲ್ಲ, ಇಲ್ಲಿ ರೈಲ್ನಲ್ಲಿ ಹೊಗೆ ಬರ್ತಾ ಇದೆ. ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ನೀವೇ ಗುರುತಿಸಿ ಮಕ್ಕಳೇ. ನಿಮಗೆ ಇಷ್ಟು ಹೊತ್ತಿನ ಪಾಠ ಚೆನ್ನಾಗಿ ಅರ್ಥ ಆಗಿದೆ ಅನ್ಕೋತೀನಿ. ಧನ್ಯವಾದಗಳು. ನನ್ನ ಹೆಸರು ಶ್ರೀಮತಿ ಸವಿತಾದೇವಿ ಸಿ, ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಅಂಜನಾಪುರ ಇಲ್ಲಿ ಸಹಶಿಕ್ಷಕಿಯಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಬೆಂಗಳೂರು ದಕ್ಷಿಣ ವಲಯ 3. ನಮಸ್ಕಾರ ಮಕ್ಕಳೇ. ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ